ನಮಸ್ತೆ, ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಅಂದರೆ ಪ್ರತಿದಿನ ನನ್ನ ಮಾರ್ನಿಂಗು ಸಾಮಾನ್ಯ ಹೀಗೇ ಇರುತ್ತೆ. ಸ್ವಲ್ಪ ಕೆಲಸಗಳಲ್ಲಿ ಆ ಕಡೆ ಈ ಕಡೆ ಇರ್ಬೋದು, ಆದರೆ ರೆಗ್ಯುಲರ್ ಆಗಿ ನನ್ನ ಮಾರ್ನಿಂಗ್ ಬೆಳಿಗ್ಗೆ ಬ್ರೇಕ್ಫಾಸ್ಟು, ಮನೆ ಕ್ಲೀನಿಂಗು, ಸ್ನಾನ, ಪೂಜೆ, ಹೊರಗಡೆ ಕ್ಲೀನ್ ಮಾಡೋದು ಇಂಥದ್ದೇ ಇರುತ್ತೆ. ರೆಗ್ಯುಲರ್ ಆಗಿ ಇದೇ ರೊಟೀನ್ ಒಂದಾಗಿರುತ್ತೆ. ಅದನ್ನೇ ತೋರಿಸ್ಲಿಕ್ಕೆ ನಾನಿಲ್ಲಿ ಟ್ರೈ ಮಾಡ್ತೀನಿ ಅಷ್ಟೇ. ಬೆಳಿಗ್ಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿನ ಮಾಡ್ತಾ ಇದ್ದೀನಿ, ಅದ್ರ ಜೊತೆ ಸಾಂಬಾರ್ ಕೂಡ ಮಾಡ್ತಾ ಇದ್ದೀನಿ. ಕೆಲವೊಬ್ರು ಅನ್ಕೊಳ್ಬೋದು, ನೀವು ರೆಸಿಪಿನ ಬಿಟ್ಟು ಯಾಕೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀರಾ, ನಿಮಗೆ ವ್ಯೂಸೇ ಬರ್ತಾ ಇಲ್ಲ, ಆದರೂ ಕೂಡ ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀರಾ, ನಿಮ್ಗೇನು ಕೆಲಸ ಇಲ್ವಾ, ಅಥವಾ ನೀವು ಆರಾಮಾಗಿದ್ದೀರಾ ಅದಕ್ಕೆ ಹೀಗೆ ಮಾಡ್ತಾ ಇದ್ದೀರಾ? ಖಂಡಿತ ಆ ರೀತಿ ಎಲ್ಲ. ಇವತ್ತೆಲ್ಲ ನಾಳೆ ಕೈ ಹಿಡ್ದೇ ಹಿಡಿಯುತ್ತೆ. ಇವತ್ತು ಬಂದಿಲ್ಲ ಅಂದರೆ ಹಾಕಿದ ತಕ್ಷಣ ಯಾರಿಗೂ ಯಾವುದು ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಇವತ್ತೆಲ್ಲ ನಾಳೆ ಒಳ್ಳೆ ವ್ಯೂಸ್ ಬರುತ್ತೆ, ಇದರಿಂದನೂ ಕೂಡ ನನಗೆ ತುಂಬ ಒಳ್ಳೇದಾಗುತ್ತೆ ಅನ್ನುವಂಥ ಒಂದು ಮನೋಭಾವನೆ ಇಟ್ಕೊಂಡು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಬೆಳಗ್ಗೆನೇ ಇದನ್ನೆಲ್ಲ ನಾನು ಶೂಟ್ ಮಾಡಿಕೊಂಡು ನಿಮಗೆ ಹಾಕುವಂಥದ್ದು. ಆದರೂ ಕೂಡ ಪರವಾಗಿಲ್ಲ, ಇವತ್ತಲ್ಲ ನಾಳೆ ನನಗೂ ಕೂಡ ಈ ಒಂದು ಚಾನಲಿಂದ ತುಂಬಾ ಒಳ್ಳೇದಾಗತ್ತೆ, ಇದು ನನ್ನ ಕೈ ಹಿಡಿಯುತ್ತೆ ಅನ್ನುವಂಥ ಒಂದು ಭರವಸೆಯಿಂದ ನಾನೇನು ಮಾಡ್ತೀನಿ, ನನ್ನ ಕಷ್ಟ ಆದರೂ ಕೂಡ ವಿಡಿಯೋಗಳನ್ನು ಶೂಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗೇನು ನೀವು ನೋಡ್ತಾ ಇದ್ದೀರಾ, ಇದು ನಂದು ತುಂಬ ಬ್ಯುಸಿ ರೊಟೀನ್ ಬೆಳಗಿನ ಹೊತ್ತಿಂದು ಅಂತಲೇ ಹೇಳ್ಬೋದು. ಆದರೆ ಒಂದು 8 ವರ್ಷಗಳಿಂದ ಹೀಗಿರಲಿಲ್ಲ. ಆರಾಮಾಗಿ ಮಕ್ಕಳು ಚಿಕ್ಕವಿದ್ವು, ಚಿಕ್ಕ ಮಕ್ಕಳಲ್ವಾ, ಅವರನ್ನು ನೋಡಿಕೊಂಡು ಮನೆಯಲ್ಲಿ ಆರಾಮಾಗಿ ಇರ್ತಾ ಇದ್ದೆ. ಅಂದರೆ ಕೆಲವೊಂದು ಮಾತುಗಳು, ಅದರಲ್ಲೂ ನಮ್ಮವರಿಂದ ನಾವು ಕೇಳಿದಂಥ ಕೆಲವೊಂದು ಮಾತುಗಳು ಅದರಿಂದ ಎಷ್ಟು ಹರ್ಟಾಗಿದೆ ಅಂದರೆ ಖಂಡಿತವಾಗ್ಲೂ ನನಗೆ ಆಗ ಅನಿಸ್ಲಿಕ್ಕೆ ಶುರುವಾಗಿದ್ದು, ನನ್ನದೇ ಆದಂಥ ಒಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ನಾನಾಗಬೇಕು. ಒಂದು 10 ರೂಪಾಯಿ ಎಲ್ಲ 100 ರೂಪಾಯಿ ಎಲ್ಲ ದುಡಿದ್ರೂ ಅದು ನನ್ನದೇ ಆಗಿರಬೇಕು, ನನ್ನ ಶ್ರಮದಿಂದ ನಾನು ದುಡ್ದಿದ್ದಾಗಿರಬೇಕು. ಈ ಒಂದು ಏನು ನಾವು ಎಲ್ಲೇ ಹೋದ್ರೂ ಕೂಡ ನೋಡೋ ಅಂಥ ರೀತಿ ಬದಲಾಗಿರತ್ತೆ, ಅಥವಾ ನಮಗೆ ಅಷ್ಟು ಅವರು ಬೆಲೆ ಕೊಡೋ ಅಂಥದ್ದಾಗಲಿ ಅಥವಾ ನಮ್ಮನ್ನ ಒಂದು ಐಡೆಂಟಿಫೈ ಮಾಡೋ ಅಂಥದ್ದಾಗಲಿ ಇರೋದಿಲ್ಲ. ಯಾವಾಗ ನಾವು ದುಡಿಮೆ ಮಾಡ್ತೀವೋ, ನಮ್ಮದೇ ಆದಂಥ ಒಂದು ಅರ್ನಿಂಗ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತೀವೋ, ಖಂಡಿತ ಆಗ ಹೆಣ್ಮಕ್ಳಿಗೆ ತುಂಬಾ ಬೆಲೆ ಇರುತ್ತೆ. ಕೆಲವೊಬ್ಬರು ಮನೆಯಲ್ಲಿ ಇದು ಕೂಡ ನಡೆಯುತ್ತೆ, ಏನು ಅವ್ರಿಗೆ ಯಾವುದೇ ಒಂದು ಡಿಸಿಷನ್ ತಗೊಳ್ಳೋವಂಥ ಒಂದು ಅಧಿಕಾರ ಇರೋದಿಲ್ಲ. ಅಂದರೆ ಅವ್ರಿಗೆ ಅನಿಸಿದ್ದನ್ನು ಹೇಳುವಂಥ ಒಂದು ಇದೂ ಇರೋದಿಲ್ಲ, ಸ್ವತಂತ್ರನೂ ಇರೋದಿಲ್ಲ. ಅಂಥವರು ಖಂಡಿತವಾಗ್ಲೂ ದುಡಿಮೆ ಅನ್ನುವಂಥದ್ದನ್ನು ಮಾಡಲೇಬೇಕಾಗತ್ತೆ. ಆವಾಗ ಖಂಡಿತವಾಗ್ಲೂ ಈ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಬೆಲೆ ಅನ್ನುವಂಥದ್ದು ಸಿಗುತ್ತೆ. ಅವರು ಇಡೀ ದಿನ ಮನೆ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಒಂದು ಬೆಲೆ ಆಗಲಿ ಅಥವಾ ಅವ್ರು ಮಾಡ್ತಾರೆ ಅನ್ನೋವಂಥ ಭಾವನೆ ಯಾರಿಗೂ ಬರೋದಿಲ್ಲ. ಅದೇ ಅವರು 10 ರೂಪಾಯಿ ದುಡಿದ್ರೆ ಇವಳು ದುಡಿಮೆ ಮಾಡ್ತಾಳೆ, ಇವಳು ದುಡಿತಾಳೆ ಅನ್ನೋ ಇದಕ್ಕಾದರೂ ಖಂಡಿತವಾಗ್ಲೂ ಒಳ್ಳೆ ಮರ್ಯಾದೆ ಅನ್ನೋವಂಥದ್ದು ಸಿಗುತ್ತೆ. ಇಲ್ಲ ಅಂದರೆ ಮೂಲೆ ಗುಂಪು ಮಾಡಿಬಿಡ್ತಾರೆ, ಯಾವುದೇ ಮರ್ಯಾದೆ ಇರೋದಿಲ್ಲ. ಅವರು ಮನೆ ಕೆಲಸ ಆಗಲಿ ಮಕ್ಕಳು ಕೆಲಸ ಆಗಲಿ ಇಡೀ ದಿನ ಮಾಡಿ ಎಷ್ಟೇ ಸುಸ್ತಾದರೂ ಕೂಡ ಅವರಿಗೆ ಯಾವುದೇ ಬೆಲೆ ಕೆಲವೊಬ್ಬರು ಕೊಡೋದಿಲ್ಲ. ಕೆಲವೊಬ್ಬರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಅದು ಬೇರೆ ವಿಷಯ. ಕೆಲವೊಬ್ಬರು ಮೈಂಡ್ ಸೆಟ್ ಹೀಗಿರುತ್ತೆ. ನನಗೆ ಏನು ಅನ್ನಿಸ್ತು ಅಂತಂದರೆ, ಇಲ್ಲಪ್ಪ, ನಾನು ಒಂದು 10 ರೂಪಾಯಿ ದುಡಿದ್ರೂ ಅದು ನನ್ನ ದುಡಿಮೆ ಆಗಿರಬೇಕು. ಒಂದು ಚಿಕ್ಕ ಪುಟ್ಟ ವಸ್ತು ನನ್ನ ಮಕ್ಕಳಿಗೆ ಕೊಡಿಸೋದಕ್ಕಾಗಿರ್ಬೋದು, ಅಥವಾ ನಾನೇ ತೊಗೊಳ್ತೀನಿ ಅಂದಾಗ ಅದು ನಾನು ತೊಗೊಳ್ಳೋ ಅಂಥ ಶಕ್ತಿ ನನಗಿರಬೇಕು. ಈಗ ನಾನು ಏನೋ ಒಂದಷ್ಟು ಅರ್ನಿಂಗ್ಸನ್ನ ಮಾಡ್ತಾ ಇದ್ದೀನಿ, ಹಾಗಾಗಿ ಹೊರಗಡೆ ಹೋದಾಗ ಇದನ್ನು ತೊಗೊಳ್ಬೇಕು ಅನಿಸಿದ್ರೆ ತೊಗೊಳ್ಬೋದು. ಇಲ್ಲ ನನ್ನ ಮಕ್ಕಳಿಗೆ ಏನೋ ಬೇಕು ಅಂದರೆ ಒಂದು ಆನ್ಲೈನಲ್ಲಿ ಆರ್ಡರ್ ಮಾಡಿ ಕೊಡಿಸೋ ಅಂಥ ಒಂದು ಇದು ನನಗೆ ಬರಬೇಕು, ಆ ಒಂದು ಧೈರ್ಯ ಬರಬೇಕು ಅಂದರೆ ನಾವು ದುಡಿಮೆ ಮಾಡಬೇಕು. ಹಾಗಾಗಿ ನನಗಾಗ ಅನಿಸಿದ್ದು, ನಾನು ಏನಾದರೂ ಒಂದಷ್ಟನ್ನು ದುಡಿಮೆ ಮಾಡಬೇಕು. ಅದು ಕೂಡ ನನಗೆ ಇರೋವಂಥದ್ದು 2 ಹೆಣ್ಮಕ್ಳು, ಅವ್ರನ್ನ ಮನೆಯಲ್ಲಿ ಬಿಟ್ಟು ಹೋಗೋವಂಥ ಧೈರ್ಯ ನನಗಿರಲಿಲ್ಲ. ಹಾಗಾಗಿ ಮನೆಯಲ್ಲೇ ಇರಬೇಕು, ಅದ್ರ ಜೊತೆ ದುಡಿಮೆ ಕೂಡ ಮಾಡಬೇಕು ಅನ್ನೋವಂಥ ತಲೆಗೆ ಬಂದಾಗ ಸಾಕಷ್ಟು ಕೆಲಸಗಳನ್ನು ಖಂಡಿತ ನಾನು ಕೂಡ ಟ್ರೈ ಮಾಡಿದ್ದೀನಿ. 8 ವರ್ಷಗಳ ಹಿಂದೆ ನಾನು ಇದನ್ನು ಮಾಡಿಲ್ಲ ಅಂತ ಅನ್ನೋ ಹಾಗಿಲ್ಲ, ಎಲ್ಲನೂ ಕೂಡ ಟ್ರೈ ಮಾಡಿದ್ದೀನಿ. ಬಟ್ಟೆ ಹೊಲಿಯೋದನ್ನು ಕಲಿತೆ, ಕಂಪ್ಯೂಟರ್ ಕಲಿತೆ, ಅದ್ರ ಜೊತೆಗೆ ಮನೆಯಲ್ಲೇ ಇದ್ದು ಮಾಡುವಂಥ ಸುಮಾರಷ್ಟು ಕೆಲಸಗಳನ್ನು ಖಂಡಿತ ಇಲ್ಲಿ ಹೇಳೋ ಅಂಥದ್ದು ಬೇಡ, ಆದರೂ ಕೂಡ ಟ್ರೈ ಮಾಡಿದ್ದೀನಿ. ಅದು ಯಾವುದು ನನಗೆ ಸೆಟ್ ಆಗಿಲ್ಲ ಅಂದಾಗ ನಾನು ಶುರು ಮಾಡಿದ್ದು ಯೂಟ್ಯೂಬು. ಖಂಡಿತ ಯೂಟ್ಯೂಬ್ ನನ್ನ ಕೈ ಹಿಡಿದಿದೆ ಅಂತಲೇ ಹೇಳ್ಬೋದು. ಇವತ್ತು ನಾನು ಏನಾದರೂ ಒಂದು ಸ್ವಲ್ಪನಾದರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀನಿ, ನಾನು ಏನೋ ದುಡಿಮೆ ಮಾಡ್ತಾ ಇದ್ದೀನಿ, ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ, ಅದರಿಂದ ನನ್ನ ಮನೆಗೆ ತುಂಬ ಜಾಸ್ತಿ ಇದು ನನ್ನದೇ ಎಲ್ಲ ನಡೆಯುತ್ತೆ, ಅಥವಾ ನನ್ನ ದುಡಿಮೆಯಿಂದನೇ ಮನೆ ನಡೆಯುತ್ತೆ ಅನ್ನೋದಕ್ಕಿಂತ ನಂತರಲ್ಲಿ ಒಂದು 10% ಆದರೂ ನನ್ನ ಮನೆಗೆ ಹೆಲ್ಪ್ ಆಗ್ತಾ ಇದೆ, ನನ್ನ ಮಕ್ಕಳಿಗೆ ಹೆಲ್ಪ್ ಆಗ್ತಾ ಇದೆ, ಅಥವಾ ನನ್ನದೇ ಆದಂಥ ಒಂದು ಚಿಕ್ಕ ಪುಟ್ಟ ವಸ್ತುಗಳನ್ನು ನಾನು ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂದರೆ ಅದು
ಕೆಲವೊಂದು ವರ್ಷಗಳ ಹಿಂದೆ ನಾನು ತಗೊಂಡಂತ ಒಂದು ಒಳ್ಳೆ ನಿರ್ಧಾರ ಅಂತಾನೆ ಹೇಳ್ಬೋದು. ಏನು ನಾನು ಕೂಡ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಈಗ ಎಲ್ಲಿ ಹೋದ್ರೂ ಕೂಡ ಹೆಣ್ಮಕ್ಳಿಗೆ ಮರ್ಯಾದೆ ಗೌರವ ಸಿಗಬೇಕು ಅಂದರೆ ಖಂಡಿತವಾಗ್ಲೂ ಅವರು ಇಂಡಿಪೆಂಡೆಂಟ್ ಆಗಬೇಕು. ಅದರಲ್ಲೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಾಗ ಖಂಡಿತ ಅವರನ್ನ ಗುರುತಿಸ್ತಾರೆ. ಅವ್ರಿಗೇನೋ ಒಂದು ಮರ್ಯಾದೆ ಅನ್ನುವಂಥದ್ದು ಸಿಗುತ್ತೆ, ಬೆಲೆ ಅನ್ನುವಂಥದ್ದು ಸಿಗುತ್ತೆ. ಇಲ್ಲಾಂದರೆ ಮೂಲೆ ಗುಂಪು ಮಾಡಿಬಿಡ್ತಾರೆ. ಖಂಡಿತ ಇದಂತೂ ಹೌದು ಅಂತಾನೆ ಇದನ್ನು, ಯಾಕಂದರೆ ಇದೆಲ್ಲ ನನಗೆ ಅನಿಸಿರೋ ಅಂಥದ್ದು, ನನಗಾಗಿರೋ ಅಂಥದ್ದು. ಅವಳೇನು ಯಾವುದೇ ದುಡಿಮೆ ಮಾಡಂಗಿಲ್ಲ, ಅವಳೇನು ಹೊರಗಡೆ ಹೋಗಿ ಏನೋ ಕೆಲಸ ಮಾಡಬೇಕಾಗಿತ್ತ, ಅವಳಿಗೆ ಯಾವ್ದಾರು ಅರ್ನಿಂಗ್ಸ್ ಇದೆಯಾ, ಅವಳ ಮಾತೇನು ಅನ್ನೋವಂಥದ್ದನ್ನು ನಾನು ಸಾಕಷ್ಟು ಕೇಳಿದ್ದೀನಿ, ಎಲ್ಲರ ಬಾಯಿಂದ ಕೇಳಿದ್ದೀನಿ. ಇದು ನನಗೆ ಅನುಭವ ಆಗಿದೆ. ಹಾಗಾಗಿ ಇವತ್ತು ನಾನೇನೋ ಒಂದು ಆಗಿದ್ದೀನಿ ಅಂದರೆ ಅದು ನನ್ನ ಒಳಗಡೆ ಇರುವಂಥ ಒಂದು ಧೈರ್ಯ, ಒಂದು ಛಲ ಏನೋ ಅದರಿಂದ ನಾನಿವತ್ತು ದೇವ್ರ ದಯದಿಂದ ಆರಾಮಾಗಿ ಚೆನ್ನಾಗಿದ್ದೀನಿ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಒಂದು ಏಜ್ ಆಗ್ತಿದ್ದಂಗೆ ಅಥವಾ ನಮ್ಮ ಸ್ಟಡೀಸ್ ಮುಗ್ದಿದೆ ಅಂದ ತಕ್ಷಣ ಖಂಡಿತ ಯಾರೂ ಮದುವೆ ಆಗ್ಲಿಕ್ಕೆ ಹೋಗಬೇಡಿ. ನಿಮ್ಮದೇ ಆದಂಥ ಒಂದಷ್ಟು ದುಡಿಮೆನ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ನಿಮಗೆ ಬಂದಾಗ ನೀವು ಮದುವೆ ಮಾಡ್ಕೊಳ್ಳಿ, ಮಕ್ಕಳು ಮಾಡ್ಕೊಳ್ಳಿ. ನಿಮ್ಮ ಸಂಸಾರನೂ ಚೆನ್ನಾಗಿರತ್ತೆ, ಅದ್ರ ಜೊತೆಗೆ ಮಕ್ಳಿಗೂ ಕೂಡ ತುಂಬಾನೇ ಒಂದು ಎಲ್ಲ ಜೀವನಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮಗೆ ಆದಂಥ ಒಂದು ಬೆಲೆ ಸಿಗುತ್ತೆ, ಮರ್ಯಾದೆ ಸಿಗುತ್ತೆ, ಗೌರವ ಸಿಗುತ್ತೆ. ಎಲ್ಲಿ ಹೋದ್ರೂ ನಿಮ್ಮನ್ನ ಗುರ್ತಿಸ್ತಾರೆ ಜನಗಳು. ಇಲ್ಲ ಅಂದ್ರೆ ನಮ್ಮ ಹತ್ರದವ್ರು ಏನಿರ್ತಾರಲ್ಲ ಅವರೇನೆ ಚುಚ್ಚಿ ಮಾತಾಡ್ತಾರೆ. ಇವಳೇನಪ್ಪ ಬೆಳಗ್ಗೆಯಿಂದ ಮನೇಲೇ ಇರ್ತಾಳೆ, ಅವಳು ಮಾಡ್ಬೇಕಾಗಿರೋದೇನು, ಆರಾಮಾಗಿ ಮನೆಯಲ್ಲಿ ಇರ್ತಾಳೆ. ಆದ್ರೆ ಮನೇಲಿ ನಾವೇನ್ ಮಾಡ್ತೀವಿ, ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರ್ಗು ಕೆಲಸ ಮಾಡ್ತಾನೆ ಇರ್ತೀವಿ. ಅದಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ. ನಾವೇನು ಒಂದು 10 ರೂಪಾಯಿ ಒಂದು ಅರ್ನಿಂಗ್ಸ್ ಅನ್ನುವಂಥದ್ದನ್ನು ಮಾಡ್ತೀವಲ್ಲ, ಖಂಡಿತ ಆವಾಗ ಎಲ್ರಿಗೂ ಕೂಡ ಗೌರವ ಮರ್ಯಾದೆ ಹೆಚ್ಚತ್ತೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ಧೈರ್ಯ ನಮಗೆ ಹೆಚ್ಚತ್ತೆ. ನಾವೇನೇ ಮಾಡ್ತೀವಿ ಅನ್ನುವಂಥ ಒಂದು ಧೈರ್ಯ ನಮಗೆ ಬರುತ್ತೆ. ಏನೇ ಒಂದು ಒಳ್ಳೆ ನಿರ್ಧಾರವನ್ನ ತಗೊಳ್ಳೋ ಅಂತ ಧೈರ್ಯ ನಮಗೆ ಬರುತ್ತೆ ಯಾವಾಗ ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಾಗ. ಅದು ನಮ್ಮ ಮಕ್ಳಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತಲ್ವಾ. ಅವ್ರಿಗೆ ಏನು ಬೇಕಾಗಿರುವಂಥದ್ದನ್ನ ಅಥವಾ ಎಜುಕೇಶನ್ಗೆ ಏನೋ ಹೆಲ್ಪ್ ಮಾಡುವಂತ ಒಂದು ಸಾಮರ್ಥ್ಯ ನಮ್ಮಲ್ಲಿ ಬಂದಿದೆ ಅಂತಂದಾಗ ಖಂಡಿತ ಅದು ತುಂಬಾನೇ ಹೆಮ್ಮೆ ಪಡುವಂತ ವಿಷಯ ಅಂತಾನೆ ಹೇಳ್ಬೋದು. ಹಾಗಾಗಿ ನಾನೇನ್ ಹೇಳ್ತೀನಪ್ಪ ಅಂದ್ರೆ, ಹೆಣ್ಮಕ್ಳು ಖಂಡಿತವಾಗ್ಲು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬೇಡಿ. ಡಿಪೆಂಡ್ ಆದ್ರೆ ತುಂಬಾನೇ ನಿಮ್ಮನ್ನ ಒಂಥರ ಹೀಯಾಳಿಸಿ ಮಾತಾಡ್ತಾರೆ. ಹಾಗಾಗಿ ನಿಮ್ಮದೇ ಆದಂಥ ಒಂದು ಅರ್ನಿಂಗ್ಸ್ ಅನ್ನ ನೀವು ಖಂಡಿತ ಮಾಡ್ಕೊಳ್ಳಿ. ಮನೆಯಲ್ಲಿ ಎಷ್ಟೇ ಇದೆ, ಎಷ್ಟೇ ಇರ್ಲಿ, ಅದು ಆಸ್ತಿ ಆಗಿರ್ಲಿ, ದುಡ್ಡಾಗಿರ್ಲಿ, ಏನೇ ಇದ್ರೂ ಕೂಡ ನಮ್ಮದೇ ಆದಂಥ ಒಂದು ಏನು ಅರ್ನಿಂಗ್ಸ್ ಅನ್ನುವಂಥದ್ದು ಇರಬೇಕು. ಖಂಡಿತ ಅದು ಎಲ್ಲರನ್ನೂ ಕೂಡ ಒಂಥರ ಧೈರ್ಯದಿಂದ ಇರೋದಕ್ಕೆ ಅಥವಾ ನಾವು ಆರಾಮಾಗಿದ್ದೀವಿ ಅನ್ನುವಂಥ ಒಂದು ಫೀಲನ್ನು ಕೊಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಕೂಡ ಹೌದು ಅಂತಾನೆ ಹೇಳ್ತೀನಿ. ಇನ್ನು ನಾವು ಎಲ್ಲೇ ಹೋದ್ರೂ ಕೂಡ ಯಾವುದೇ ಒಂದು ಫಂಕ್ಷನ್ ಆಗಲಿ ಅಥವಾ ಇಲ್ಲೇ ಒಂದು ಸಂಬಂಧಿಕರ ಮನೆಗೆ ಹೋದ್ರೂ ಕೂಡ ಒಂಥರ ಗೌರವದಿಂದ ಕಾಣ್ತಾರೆ, ಏನೋ ಒಂದು ಮರ್ಯಾದೆ ಅನ್ನುವಂಥದ್ದು ಸಿಗತ್ತೆ. ಹಾಗಾಗಿ ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಆವಾಗ ಖಂಡಿತವಾಗ್ಲೂ ನಮ್ಮ ಒಂದು ಇಂಡಿಪೆಂಡೆಂಟ್ ಅಂತ ಏನಿರತ್ತೆ, ನಮ್ಮ ಒಂದು ಮಾತಾಡೋ ಸ್ವತಂತ್ರ ಆಗಿರ್ಬೋದು, ನಾವು ಎಲ್ಲಿ ಏನು ಸರಿ ತಪ್ಪು ಹೇಳೋ ಅಂತ ಒಂದು ಸ್ವತಂತ್ರ ಕೂಡ ನಮಗೆ ಸಿಗತ್ತೆ. ಹಾಗಾಗಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಖಂಡಿತವಾಗ್ಲೂ. ಅದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಕೆಲವೊಂದು ವರ್ಷಗಳ ಹಿಂದೆ. ಯಾರು ಏನಂತ ಇದ್ರು, ಯಾರು ನಮ್ಮನ್ನ ಹೇಗೆ ನೋಡ್ತಾ ಇದ್ರು, ಅಥವಾ ನಮಗೆ ಮನೆಯಲ್ಲಿ ಯಾವ ರೀತಿ ನಡೆಸ್ಕೊಳ್ತಾ ಇದ್ರು, ಖಂಡಿತ ಇದೆಲ್ಲ ನಾನು ಮುಂದಿನ ಒಂದು ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಯಾಕೆ ನನಗೆ ಇಷ್ಟೊಂದು ಒಂಥರ ಈ ರೀತಿಯಾಗಿ ಫೀಲ್ ಆಗ್ತಾ ಇದೆ, ಅಥವಾ ನಾನು ಯಾಕೆ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಏನಾಯಿತು, ಯಾರೆಲ್ಲ ಏನೆಲ್ಲ ಅಂದಿದ್ದಾರೆ, ನನ್ನನ್ನು ಯಾವ ರೀತಿಯಾಗಿ ಕಂಡಿದ್ದಾರೆ, ಮನೆಯಲ್ಲಿ ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ಖಂಡಿತ ಮುಂಬರುವಂಥ ವಿಡಿಯೋಗಳಲ್ಲಿ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ರೀತಿ ವಿಡಿಯೋಗಳು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದರೆ, ಡೈಲಿ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ನಾನು ಕೂಡ ತುಂಬಾ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ವಿಡಿಯೋಗಳನ್ನು ಇಷ್ಟಪಟ್ಟೇನೆ ಮಾಡ್ತಾ ಇದ್ದೀನಿ. ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಖಂಡಿತ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಇನ್ನು ನೋಡಿದ್ರಲ್ಲ, ನಾನು ಇಡ್ಲಿ ಸಾಂಬಾರು ಮಾಡಿಬಿಟ್ಟು ಚಟ್ನಿ ಮಾಡಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಅವ್ರಿಗೂ ಕೂಡ ಟಿಫನ್ ಹಾಕಿ ಕಳಿಸಿದ್ದಾಯಿತು. ಆನಂತರ ಮನೆ ಕೆಲಸನ ಒಂದಷ್ಟು ಕೆಲಸಗಳಿತ್ತು, ಎಲ್ಲನೂ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲನೂ ಮಾಡಿಕೊಂಡು ಇನ್ನು ನನಗೆ ನನ್ನ ಹಸ್ಬೆಂಡಿಗೆ ತಿಂಡಿ ಹಾಕ್ಕೊಂಡಿದ್ದೀನಿ. ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇನ್ನು ಮಧ್ಯಾಹ್ನಕ್ಕೆ ನಾನಿಲ್ಲಿ ಎಗ್ಗಿತ್ತು, ಎಗ್ ಕರಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಕೂಡ ಬರೋವಂಥ ಟೈಮಿಗೆ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಬಿಸಿಯಾಗಿ ಕೊಡ್ಬೋದು ಇದನ್ನೇ ಅಂತ ಹೇಳ್ಬಿಟ್ಟು ಇವತ್ತೇನು ಬೇಳೆ ಸಾಂಬಾರು ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಹಾಗಾಗಿ
ಎಗ್ ಕರಿನ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು 3 ಟೊಮೊಟೊನ ಹಾಕೊಂಡಿದ್ದೀನಿ. ತೊಳೆದ್ಬಿಟ್ಟು ಈ ರೀತಿ ಹೆಚ್ಕೊಂಡಿದ್ದೀನಿ. ಅನಂತರ ಒಂದು 3ರಿಂದ 4 ಗೋಡಂಬಿನ ಹಾಕೊಳ್ಬೇಕು. ಅಂದ್ರೆ ಗಟ್ಟಿಯಾಗಿ ಗ್ರೇವಿ ಬರುತ್ತೆ ನಮಗೆ. ಸ್ವಲ್ಪ ಗಟ್ಟಿ ಗ್ರೇವಿ ಬೇಕು ಅಂದ್ರೆ ಗೋಡಂಬಿ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ನೀರೇನು ಹಾಕ್ಕೊಳ್ಬೇಡಿ, ಟೊಮೊಟೊದಲ್ಲೇ ನೀರಿನ ಅಂಶ ಇರುತ್ತಲ್ಲ, ಹಾಗಾಗಿ ಹಾಗೆಯೇ ನುಣ್ಣಗೆ ರುಬ್ಕೊಳ್ಬೇಕು. ಅದನ್ನ ಸೈಡಿಗೆ ಇಟ್ಕೊಂಡು ಇನ್ನು ಮೊಟ್ಟೆನ ನಾನಿಲ್ಲಿ ಬೇಯಿಸ್ಬಿಟ್ಟು ಅದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಮೊಟ್ಟೆನ ಮೊದಲು ಸ್ವಲ್ಪ ಎಣ್ಣೆನಲ್ಲಿ ಅಂದ್ರೆ ಹುರ್ಕೊಳ್ಳೋಣ, ಮೊದಲು ಫ್ರೈ ಮಾಡ್ಕೊಳ್ಳೋಣ. ಹಾಗಾಗಿ ನಾನು ಏನು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೆ ಎಲ್ಲ ಮೊಟ್ಟೆಗಳನ್ನು ಹಾಕೊಳ್ತಾ ಇದ್ದೀನಿ. ಒಂದು ಬಾಣಲೆನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ನಂತರ ಸ್ವಲ್ಪ ಉಪ್ಪು, ಅರಿಶಿಣದ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು ಇಷ್ಟನ್ನು ಹಾಕ್ಬಿಟ್ಟು ಈ ಒಂದು ಎಗ್ ಏನಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಂಡ್ರೆ. ಹಾಗಾಗಿ ಮಧ್ಯದಲ್ಲಿ ಕಟ್ ಮಾಡ್ಬೇಕಾದ್ರೆ ಹಾಕ್ಕೋಬಹುದು, ಅಥವಾ ಸ್ವಲ್ಪ ಸ್ವಲ್ಪ ಅದನ್ನ ಕಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ನಾನು ಇಡಿಯಾಗಿ ಹಾಗೇನೆ ಹಾಕೊಂಡಿದ್ದೀನಿ. ಆ ನಂತರ ಅದನ್ನು ಸೈಡಿಗೆ ಇಟ್ಕೊಂಡು ಇನ್ನು ಈ ಕಡೆ ಒಂದು ಬಾಣಲೆಗೆ ಎಣ್ಣೆ ಹಾಕೊಂಡಿದ್ದೀನಿ. ಒಂದು 2ರಿಂದ 3 ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗ್ರೇವಿ ಸಂಜೆಗೂ ಆಗಬೇಕು. ಮಧ್ಯಾಹ್ನ ಮಕ್ಕಳು ಬಂದು ತಿಂದ್ಮೇಲೆ ಮತ್ತೆ ಸಂಜೆ ಕೂಡ ಸ್ವಲ್ಪ ಇದೇ ಗ್ರೇವಿ ಉಳಿಲಿ ಅಂತೇಳಿ ಸ್ವಲ್ಪ ಜಾಸ್ತಿ ಈರುಳ್ಳಿನ ಹಾಕೊಂಡು ಗ್ರೇವಿ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಟೊಮೊಟೊ ಪೇಸ್ಟನ್ನು ಹಾಕ್ಕೊಳ್ಬೇಕು. ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ, ಹಾಗಾಗಿ ಸ್ವಲ್ಪ ಗ್ರೀನಾಗಿ ಬಂದಿದೆ. ಇದು ಸ್ವಲ್ಪ ರೆಡ್ ಆಗ್ತಾ ಇತ್ತು ಬರೀ ಟೊಮೊಟೊ ಆಗಿದ್ರೆ. ಸೊಪ್ಪನ್ನು ಹಾಕಿರೋದ್ರಿಂದ ಸ್ವಲ್ಪ ಇದು ಗ್ರೀನ್ ಕಲರಿಗೆ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸ್ಕೊಳ್ಬೇಕು. ಅಷ್ಟರಲ್ಲಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಕೂಡ ಕಲಸಿಟ್ಕೊಂಡಿದ್ದೀನಿ ಚಪಾತಿ ಮಾಡಬೇಕು ಅಂತ ಹೇಳಿ. ಇನ್ನು ಈ ಕಡೆ ನೋಡ್ಬೋದು ನೀವು, ಇದು ಮೇಲ್ಗಡೆ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ತೇಲ್ತಾ ಇದೆ. ಅಂದರೆ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ನಾನಿಲ್ಲಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇದು ತುಂಬ ಚೆನ್ನಾಗಿ ಆ ಸ್ಮೆಲ್ ಎಲ್ಲ ಹೋಗಿದೆ. ಹಸಿ ಟೊಮೊಟೊ ಸ್ಮೆಲ್ ಬರ್ತಾ ಇರತ್ತೆ, ಅದೆಲ್ಲ ಹೋಗಿದೆ. ಈಗ ನಾನಿಲ್ಲಿ ಡ್ರೈ ಮಸಾಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಧನಿಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು. ಆನಂತರ ಒಂದೂವರೆ ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್. ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಬೋದು, ಜಾಸ್ತಿ ಬೇಕಾದ್ರೆ ಜಾಸ್ತಿ ಅಥವಾ ಇನ್ನೂ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಬೋದು. ಆಮೇಲೆ ಅರಿಶಿಣದ ಪೌಡ್ರು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊಳ್ಬೇಕು. ಗರಂ ಮಸಾಲೆನೇ ತುಂಬ ಇಂಪಾರ್ಟೆಂಟ್ ಇದಕ್ಕೆ, ಹಾಗಾಗಿ ಗರಂ ಮಸಾಲೆನ ಹಾಕ್ಕೊಳ್ಬೇಕು. ನಾನಿಲ್ಲಿ 1.5 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಒಂದು ಎಣ್ಣೆನಲ್ಲೇ ಹುರಿತಾ ಹೋಗಬೇಕು. ಫ್ಲೇಮನ್ನು ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದಾದ ನಂತರ ಆ ಮಿಕ್ಸಿ ಜಾರ್ ಏನಿತ್ತು ಅದಕ್ಕೇ ಚೆನ್ನಾಗಿ ತೊಳೆದ್ಬಿಟ್ಟು ಅದೇ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಗ್ರೇವಿ ನಿಮಗೆ ಗಟ್ಟಿ ಬೇಕೋ ಅಥವಾ ತುಂಬ ತೆಳು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತೆಳುನೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಆ ಒಂದು ಹದದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಇಷ್ಟದ ಪ್ರಕಾರ ನೀರನ್ನು ಸೇರಿಸ್ಕೊಳ್ಬೋದು. ಕೆಲವೊಬ್ಬರಿಗೆ ತುಂಬ ಗಟ್ಟಿ ಗ್ರೇವಿ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ತೆಳು ಇದ್ರೆ ಇಷ್ಟ ಆಗುತ್ತೆ. ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಅಂದರೆ ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ, ಆ ಹದದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಆ ನಂತರ ನೀರು ಸೇರಿಸಾದ್ಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಬೇಕು. ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಇದ್ರ ಮೇಲ್ಗಡೆನೆ ಹಾಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ಕುದಿ ಬರ್ತಾ ಇದೆ ಅನ್ನುವಂಥ ಸಮಯದಲ್ಲಿ ನಾವು ಮೊದಲೇನು ಹುರಿದಿಟ್ಕೊಂಡಿದ್ವಲ್ಲ ಎಗ್ಗನ್ನು ಹಾಕ್ಕೊಳ್ಬೇಕು. ನೋಡಿ ಅದರಲ್ಲಿ ಒಂದು ಎಗ್ಗು ಏನಾಯಿತು ಅಂದರೆ ಸ್ವಲ್ಪ ಉರಿ ಜಾಸ್ತಿ ಇಟ್ಬಿಟ್ಟಿದೆ. ಪಟ ಪಟ ಅಂತ ಹೇಳಿಬಿಟ್ಟು ಮಧ್ಯ ಹಂಗೆ ಓಪನ್ ಆಗಿಬಿಡ್ತು. ಒಳಗಡೆ ಎಲ್ಲೋ ಭಾಗ ಏನಿರುತ್ತೆ ಅದು ಸಪ್ರೇಟ್ ಆಗಿದೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು, ಹಾಗೆಯೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಇಲ್ಲಾಂದರೆ ಈ ರೀತಿ ಒಡೆದ್ಬಿಡುತ್ತೆ. ಪಟ್ ಅಂತೇಳಿ ಒಡೆದ್ಬಿಡ್ತು, ಗೊತ್ತಾಗಲೇ ಇಲ್ಲ ನನಗೆ. ಎಗ್ಗೆಲ್ಲ ಹಾಕಾದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಮೊದಲೇ ರುಬ್ಲಿಕ್ಕೂ ಹಾಕೊಂಡಿದ್ದೆ, ಆದರೂ ಕೂಡ ಇಲ್ಲಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಆನಂತರ ಇದು ಒಂದು 2 ಕುದಿ ಚೆನ್ನಾಗಿ ಕುದಿಯೋವರೆಗೂ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ನೋಡಿ ಇದಾಗಿದೆ. ಈಗ ಸಖತ್ ಟೇಸ್ಟಿ ಆಗಿರುವಂಥ ಒಂದು ಎಗ್ ಕರಿ ರೆಡಿ ಆಯಿತು. ಅನ್ನ ಚಪಾತಿ ಏನಕ್ಕಾದರೂ ತಿನ್ಬೋದು, ಅಷ್ಟು ಟೇಸ್ಟಿ ಆಗಿರುತ್ತೆ. ನಾವು ಹೊರಗಡೆ ಎಲ್ಲ ತಿಂತೀವಲ್ಲ ಅದೇ ಟೇಸ್ಟನ್ನು ಕೊಡುತ್ತೆ. ಖಂಡಿತ ಈ ರೀತಿಯಾಗಿ ನೀವು ಕೂಡ ಇಷ್ಟ ಆಯಿತು ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನು ಈ ಕಡೆ ರೈಸ್ ಕೂಡ ಮಾಡಿದ್ದೀನಿ. ಹಸ್ಬೆಂಡು ಚಪಾತಿ ಬೇಡ ರೈಸ್ ತಿಂತೀನಿ ಅಂದರು, ಹಾಗಾಗಿ ರೈಸ್ ಮಾಡಿದ್ದೀನಿ. ನಾನು 2 ಚಪಾತಿ ಉತ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರೋ ಅಂಥ ಹಿಟ್ಟೇನಿದೆ ಮಕ್ಕಳು 4:45 5:45 ಹೀಗೆ ಬರ್ತಾರೆ. ಅವ್ರು ಬಂದಂಥ ಸಮಯದಲ್ಲಿ ಉತ್ಕೊಳ್ಳೋಣ ಅಂತೇಳಿ ಹಾಗೆ ಇಟ್ಟಿದ್ದೀನಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಪುಟಾಣಿ ವ್ಲಾಗ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.